ಮುಂದಕ್ಕೆ ಹೋಗಕ್ಕಾಗಲ್ಲ. ಡ್ರೀಮ್ ಇದ್ದಾಗ ಮಾತ್ರ ಸೊ ಮುಂದಕ್ಕೆ ಹೋಗುತ್ತೆ. ಯಾವುದೇ ಕಂಪ್ನಿ ಆಗ್ಲಿ, ವ್ಯಕ್ತಿ ಆಗ್ಲಿ, ವಸ್ತು ಆಗ್ಲಿ. ಇದೊಂದು ಸೊ ಮಕ್ಳಿಗೆ ಏನಂದ್ರೆ ಡ್ರೀಮ್ ಸೆಟ್ ಅನ್ನ ಒಂದು ಮಾಡಿಸ್ಬೇಕು. ನೀವ್ ಏನಾಗ್ಬೇಕಂತ, ಆ ಏನಾಗ್ಬೇಕಂತ ಮಾಡಿಸಿದಾಗ ಮತ್ತೆ ಏನೇನೆಲ್ಲ ಮಾಡ್ಬೇಕನ್ನೋದು ಪ್ರೊಸೆಸಿಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಮಾಡ್ತೀರಾ ಡ್ರೀಮ್ ಸೆಟ್? ನಾನು ಮಾಡ್ತಿಲ್ಲ ಅಂದ್ರೆ ಸರ್ನೇ ಕೇಳ್ತೀನಿ ನಾನು. ಓಕೆ, ಮೇಡಮ್ ಯಾರು ಇದ್ದಾರೆ? ಎಲ್ಲಿ ಮೇಡಮ್ ಕಾಣಿಸ್ತಿಲ್ಲ. ಓಕೆ, ಅವ್ರನ್ನ ಸ್ವಲ್ಪ ಕೇಳ್ತೀನಿ. ಸೊ ಡ್ರೀಮ್ ಸೆಟ್ ಅನ್ನ ಮಾಡಿ. ಸೊ ಡ್ರೀಮ್ ಸೆಟ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು? ಆಕ್ಷನ್. ಕರೆಕ್ಟ್ ಅಲ್ವಾ? ಸೊ ನಾನೊಂದು ಅನ್ಕೊಂಡಿದ್ದೀನಿ, ರೀಚ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನಾನು 90ಕ್ಕೆ ಸೊ 100ಕ್ಕೆ 100 ತೆಗಿಬೇಕಂತ ಅನ್ಕೊಂಡಿದ್ದೀನಿ. 100ಕ್ಕೆ 90 ತೆಗಿಬೇಕಂತ ಅನ್ಕೊಂಡಿದ್ದೀನಿ. 90 ತೆಗಿಬೇಕಂದ್ರೆ ಸುಮ್ಮನೆ 90 ಬರುತ್ತಾ? ಸುಮ್ಮನೆ 90 ಬರುತ್ತಾ? ಮಾರ್ಕ್ಸ್ ನನಗೆ 100ಕ್ಕೆ 100 ರಿಸಲ್ಟ್ ತರಬೇಕಂದ್ರೆ ಬರುತ್ತಾ? ಬರಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಆ ಡ್ರೀಮ್ ಸೆಟ್ ಮಾಡಾದ್ಮೇಲೆ ಅದಕ್ಕೆ ಆಕ್ಷನ್ ಮಾಡ್ಬೇಕು. ಅಂದ್ರೆ ಸೊ ಸಬ್ಜೆಕ್ಟ್ ವೈಸ್ ಮಾಡ್ಬೇಕು. 6 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟ್ ಅಲ್ಲಿ ಡಿಸೈಡ್ ಮಾಡ್ಬೇಕು ನಾನು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ, ಯಾವ್ದ್ರಲ್ಲಿ ವೀಕ್ ಇದ್ದೀನಿ, ಯಾಕೆ ವೀಕ್ ಇದ್ದೀನಿ, ಯಾಕೆ ಸ್ಟ್ರಾಂಗ್ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತಾ? ಸೊ ಈ ಏಜ್ ಅಲ್ಲಿ ಏನಾಗುತ್ತೆ, ಚಂಚಲ ಮೈಂಡ್ ಅಂತ ಹೇಳ್ತೀವಿ. ಈ ಏಜ್ ಏನ್ ಗೊತ್ತಾ? ಟಿವಿ ನೋಡ್ಬೇಕು ಅನ್ಸುತ್ತೆ, ಆಟ ಆಡ್ಬೇಕು ಅನ್ಸುತ್ತೆ, ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಓಕೆನಾ, ಮನಿಕೋಬೇಕು ಅನ್ಸುತ್ತೆ, ಸುಳ್ಳು ಹೇಳ್ಬೇಕಂತ ಅನ್ಸುತ್ತೆ. ಬಟ್ ಆದ್ರೆ ಈ ಏಜ್ ಅಲ್ಲಿ ಯಾರು ನಿಮ್ಮ ಮನ್ಸನ್ನ ನೀವು ಕಂಟ್ರೋಲ್ ಇಟ್ಕೊಂಡು ಆ ಕಂಟ್ರೋಲ್ಗೆ ಓಕೆ ವರ್ಕ್ ಮಾಡ್ತೀರಾ, ನೀವು ಲೈಫಲ್ಲಿ ಸೆಟಲ್ ಆಗ್ತೀರಾ. ಅರ್ಥ ಆಯ್ತಲ್ವಾ? ಸೊ ನೀವೇನ್ ಮಾಡ್ಬೇಕು, ಟೈಮ್ ಟೇಬಲ್ ಮಾಡ್ಬೇಕು. ನಾನು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ಬೇಕು, ಓಕೆನಾ? ಎಷ್ಟು ಜನಕ್ಕೆ 5 ಗಂಟೆ ಎದ್ದೊಳ್ತಾ ಇದ್ದೀರಾ? 5 o'clock, 5:30 ಎದ್ದೊಳ್ತಾ ಇದೆಯಪ್ಪ? ಎದ್ದೊಳ್ತಾ ಇದ್ದೀರಾ? ವೆರಿ ಗುಡ್. ಜೋರಾಗಿ ಚಪ್ಪಾಳೆ. ಏನ್ ಮಾಡ್ತೀರಾ ಬೆಳಿಗ್ಗೆ 5:05 ಎದ್ದು? ವೆರಿ ಗುಡ್, ವೆರಿ ಗುಡ್. ಏನೇನು ಯಾವ ಸಬ್ಜೆಕ್ಟ್ ಓದ್ಕೊಳ್ತೀರಪ್ಪ? ಕನ್ನಡ. ಓಕೆ, ಥ್ಯಾಂಕ್ಸ್ ಸೋ ಮಚ್. ಕೂತ್ಕೊಳ್ಳಪ್ಪ. ಇದ್ದಾರೆ ಯಾರು 5 ಗಂಟೆಗೆ ಎದ್ದೊಳ್ತಾ ಇದ್ದೀರಾ? 5:30, 6 ಗಂಟೆ ಒಳಗಡೆ. ಓಕೆ, ಸೊ ಫಸ್ಟ್ ಏನಂದ್ರೆ ನಾನು ತಾಯಿ ತಂದೆಗೂ ಹೇಳೋದು ಒಂದು ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಒಂದು ಹ್ಯಾಬಿ ಏನ್ ಮಾಡ್ಬೇಕಂದ್ರೆ 5:30ಗೆ ಹೇಳೋದನ್ನ ಹ್ಯಾಬಿ ಮಾಡ್ಬೇಕು. ಸೊ ಇವತ್ತು ನಾನ್ ಫಸ್ಟ್ 5:30ಗೆ ನನ್ನ ಮಕ್ಳು ಎದುರಿಸ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾನು ಎದೊಳ್ಬೇಕು. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಕ್ಳು ಎದೊಳೋದಿಲ್ಲ, ಫಸ್ಟ್ ನಾವು ಎದೊಳ್ಬೇಕು 5:30ಗೆ. ಯಾಕಂದ್ರೆ ಹಳ್ಳಿ ಇರೋದ್ರಿಂದ ಅದು ತಾಯಿ ತಂದೆಗೆಲ್ಲ ಗೊತ್ತಿರೋದಿಲ್ಲ. ಸೊ ನೀವು ಮಕ್ಳು ತಿಳಿದೋರಿದ್ದೀರಾ, ನೀವೇನ್ ಮಾಡ್ಬೇಕು, ಬೆಳಗಿನ ಜಾವ 5:30 6 o'clock ಒಳಗಡೆ ಎದೊಳ್ಬೇಕು. ಇದನ್ನ ಯಾರು ಜೀವನದಲ್ಲಿ ಹ್ಯಾಬಿ ಮಾಡ್ಕೊಳ್ತೀರಾ, ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಅರ್ಥ ಆಯ್ತಲ್ವಾ? ಹ್ಯಾಬಿ ಎದೊಳನ್ನ ಹ್ಯಾಬಿ ಮಾಡ್ಕೋಬೇಕು. ಎದೊಳಗೆ ಗೊತ್ತಿಲ್ವಾ, ಅಲಾರಾಮ್ ಇಟ್ಕೊಳ್ಳಿ. ಫೋನಲ್ಲಿ ತಗೊಬಂದು ಅಲಾರಾಮ್ದು ತಗೊಬರುತ್ತೆ, ಇಟ್ಕೊಳ್ಳಿ. ಓಕೆನಾ? ನನ್ನ ಮಗಳಿಗೆ ಓಕೆ, ಸೊ ಎವ್ರಿ ಡೇ ನಾನು 5:30ಗೆ ಎದೊಳ್ತೀನಿ. ನನ್ನ ಮಕ್ಕಳು 5:30ಗೆ ಎಬ್ಬಿಸ್ತೀನಿ. ಎದ್ದು 5 ಇಂದ 6 o'clock ಒಳಗಡೆ ರೆಡಿಯಾಗಿ 6ರಿಂದ 7 ಗಂಟೆ ಕರಾಟೆ ಕಳಿಸ್ತೀನಿ ಬೆಂಗಳೂರಲ್ಲಿ. ಒಂದು ನನ್ನ ಮಗು ಒಂದು UKG, ಒಂದು ಇನ್ನೊಂದು 2nd ಸ್ಟ್ಯಾಂಡರ್ಡ್. ಕರಾಟೆಯಿಂದ ಬಂದು ಓಕೆ ಸೊ ಓದಬೇಕು. ಓದ್ಬಿಟ್ಟು ಅಲ್ಲಿಂದ ಎದ್ದು ಸೊ ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗ್ಬೇಕು. ಟ್ಯೂಷನಿಂದ ಬಂದು ಮನೆಗೆ ಏನೋ ಹೋಮ್ವರ್ಕ್ ಇದೆ ಮಾಡಬೇಕು, ಒಂದು TV ನೋಡಬೇಕು. ಅದಾದ್ಮೇಲೆ ಊಟ ಮಾಡಿ ಸೊ ಮನೆಗೆ ಹೋಗ್ಬೇಕು. ದಟ್ ಈಸ್ ಕಾಲ್ ಶೆಡ್ಯೂಲ್. ಅಂದ್ರೆ ಈ ಶೆಡ್ಯೂಲ್ ಅನ್ನ ನಾವು ಈಗಲಿಂದನೇ ರೆಡಿ ಮಾಡಬೇಕು. ಓಕೆ, ಕೆಲವೊಂದ್ಸಲಿ ಯಾರು ಹೇಳ್ಕೊಡಲ್ಲ. ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ, ಸೊ ಹ್ಯಾಪಿ ಮಾಡ್ಕೊಳ್ಳಿ. ನಮ್ಗೆ ಯಾರು ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು ಅಂತ ಯಾರು ಹ್ಯಾಪಿ ಮಾಡಿಲ್ಲ. ಅಂದ್ರೆ ಜೀವನದ ಪಾಠ ನಮ್ಗೆ ಇವೆಲ್ಲನೂ ಕಲ್ಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಶೆಡ್ಯೂಲ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಎಷ್ಟು ಜನ ನಾಳೆಯಿಂದ 5:30 ಅಟ್ಲೀಸ್ಟ್ 5:30 6 ಗಂಟೆ ಎದ್ದೊಳ್ತೀನಿ ಅಂತ ಕೇಳ್ಬೇಕು. ಎಷ್ಟು ಜನ ಎದ್ದೊಳ್ತೀರಾ? ವಾವ್, ನಿಮ್ಗೋಸ್ಕರ ಜೋರಾಗಿ ಚಪ್ಪಾಳೆ. ಓಕೆನಾ? ನಾನು 2 ಪಾಯಿಂಟ್ ಹೇಳಿದ್ದೀನಿ, 2 ಪಾಯಿಂಟ್ ನೋಟಿಸ್ ಮಾಡಬೇಕು. ಓಕೆ, ಫಸ್ಟ್ ಪಾಯಿಂಟ್ ನೀವು ಡ್ರೀಮ್ ಸೆಟ್ ಅನ್ನ ಮಾಡಬೇಕು. 2ನೇ ಪಾಯಿಂಟ್ ಅರ್ಲಿ ಮಾರ್ನಿಂಗ್ ಎದ್ದೊಳ್ಬೇಕು. ಜೊತೆಗೆ ಎದ್ದಿದ ಜೊತೆಗೆ ನಾನು ಯಾವ ಟೈಮಲ್ಲಿ ಏನನ್ನು ನಾವು ಓದಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಯಾವ್ದು ನಾನು ವೀಕ್ ಇದ್ದೀನಿ, ಎಲ್ಲರೂ ಆರ್ಮೇಲೆ ಒಂದೇ ಸಮಯ ಇದೆಯಾ? ಇಲ್ಲ, ಕೆಲವೊಂದು ಸಬ್ಜೆಕ್ಟ್ ನಮಗೆ ಫೇವರೇಟ್ ಆಗಿರುತ್ತೆ, ಕೆಲವೊಂದು ಸಬ್ಜೆಕ್ಟ್ ನಮ್ಗೆ ಫೇವರೇಟ್ ಇರಲ್ಲ. ಸೊ ನಾನು ವೀಕ್ ಇದ್ದೀನಿ. ಆ ವೀಕ್ ಇರೋದಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು? ಕರೆಕ್ಟ್ ಅಲ್ವಾ? ಯಾವಾಗ ಏನಂದ್ರೆ ಸೊ ಪ್ಲಸ್ ಇರೋದು ಹೆಂಗ ಹೋಗ್ತಾ ಇರುತ್ತೆ, ಮೈನಸ್ ಇರೋದು ಸೊ ನಾವು ಟೇಕಪ್ ಮಾಡ್ಬೇಕಲ್ವಾ? ಟೇಕಪ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಯಾರು ಅದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಬರಲ್ಲ ಸರ್, ಅದ್ರ ಕುತ್ಕೊಳ್ಳಿ ಒಂದು 1/2 hour ಅದ್ರ ಬಗ್ಗೆ ಹೇಳಿಸ್ಕೊಳ್ಳಿ. ಸರ್ ನಂಗೆ ಇದು ಗೊತ್ತಾಗ್ತಾರೆ ಸರ್, ಒಂದ್ಸಲ 10 ಸಲ ಕೇಳಿ. ಸೊ ಈ ಸ್ಕೂಲ್ ಹೇಗೆ ಅಂದ್ರೆ ನನ್ಗೆ ಗೊತ್ತಿರೋ ಬಗ್ಗೆ ಒಂದ್ ಮಗುಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗುತ್ತೆ, ಒಂದ್ಸಲಿ 2 ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಒಂದ್ ಮಗುಗೆ 3 ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಒಂದ್ ಮಗು 10 ಸಲ ಹೇಳಿದ್ರೆ ಅರ್ಥ ಆಗುತ್ತೆ. ಓಕೆ, ಸೊ ಇದು ನಿಮ್ಗೆ ಏನಾಗ್ತದೆ, ಅರ್ಥ ಮಾಡ್ಕೋಬೇಕಷ್ಟೇ. ಅರ್ಥ ಆದ್ರೆ ತುಂಬಾ ಈಸಿ.
ಇಲ್ಲಿಂದ ಅಮೃತಕ್ಕೆ ಹೋಗ್ಬೇಕು, ಕರೆಕ್ಟಾ? ನನ್ಗೆ ಗೊತ್ತು ಎಷ್ಟು ಈಸಿ ಹೋಗಕ್ಕೆ, ಬಸ್ ಬರ್ತಾ ಹತ್ಕೊಂಡು ಹೋದ್ರೆ ಅಮೃತ ನಿಲ್ಸಿದೆ. ನನ್ಗೆ ಗೊತ್ತಿಲ್ಲಪ್ಪ ಅಮೃತಕ್ಕೆ ಹೋಗೋದು ಹೆಂಗೆ ಅಂತ. ಅವಾಗ ಏನ್ ಮಾಡ್ತೀವಿ, ಕೇಳ್ಬೇಕು, ಸರ್ ಅಮೃತೂರ್ಗೆ ಹೆಂಗ್ ಹೋಗ್ಬೇಕು ಸರ್, ಯಾವ ಬಸ್ ಹತ್ಕೋಬೇಕು ಸರ್, ಎಷ್ಟು ಗಂಟೆಗೆ ಬರ್ತದೆ ಸರ್, ಅರ್ಥ ಆಯ್ತಾ? ಅವಾಗ ಏನಾಗ್ತದೆ, ನೀವು ಕೇಳಿದಾಗ ಏನಾಗುತ್ತೆ, ನೀಟಾಗಿ ಹೇಳ್ಕೊಡ್ತಾರೆ, ನೋಡಪ್ಪ 5 ಗಂಟೆಗೋ 5:15 ಬಸ್ ಬರುತ್ತೆ, ಇಷ್ಟೊಂದು ಬಂದ್ರೆ ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಹತ್ಕೊಂಡ್ರೆ ತಗೊಂಡೋಗಿ ಅಮೃತೂರ್ ನಿಲ್ಸುತ್ತೆ ಅಂತ. ನಾನು ಕೇಳಿದೆ, ನಾವು ನೀವು ನೋಡ್ರೆ ಅಮೃತ ಯಾವ ಬಸ್ ಬರ್ತದೆ, ಬಸ್ ನಾನು ನಿಂತ್ಕೊಂಡೆ, ನಾನು ಯಾರು ಕೇಳಲ್ಲ. ಅವಾಗ ಏನಾಯ್ತು, ಎಷ್ಟು ಗಂಟೆಗೆ ಬರ್ತದೆ ಅಂತ ಗೊತ್ತಿಲ್ಲ, ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ, ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ಲೈಫ್ ಏನಾಗುತ್ತೆ, ಫೇಲ್ಯೂರ್ ಆಗ್ತೀವಿ. ಅರ್ಥ ಆಯ್ತಲ್ವಾ? ಅದೇ ನೀವು ಗೊತ್ತಿರೋದಂತ ಕೇಳಿದ್ರೆ ತುಂಬಾ ಈಸಿಯಾಗಿ ತಗೊಂಡೋಗಿ ನಿಲ್ಸ್ಬಿಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ನೀವೇನ್ ಮಾಡ್ಬೇಕು, ನಿಮ್ಗೆ ಯಾವ ಸಬ್ಜೆಕ್ಟ್ ಗೊತ್ತಿಲ್ಲ ಆ ಸಬ್ಜೆಕ್ಟ್ ಯಾರು ಗೊತ್ತಿದ್ದಾರೆ ಇವ್ರು ಸರಿ ಅಂತಲ್ಲ. ಈಗ ನಿಮ್ಮೂರಲ್ಲಿ ಸೀನಿಯರ್ ಇದ್ದಾರೆ, ಕರೆಕ್ಟಾ? ಕಾಲೇಜ್ ಹೋಗೋರೆಲ್ಲ ಇದ್ದಾರೆ, ಓಕೆ, ಯಾರು ಹೇಳ್ಸ್ಕೊಳ್ಳಿ, ತಪ್ಪೇನಿದ್ಯಾ? ಈಗ ಯಾರೋ ಓದಿದ್ದಾರೆ, ಅವ್ರ ಹತ್ರ ಕುತ್ಕೊಂಡು ನನ್ಗೆ ಗೊತ್ತಿರೋದನ್ನ ಹೇಳ್ಸ್ಕೊಂಡ್ರೆ ತಪ್ಪೇನಿದ್ಯಾ? ಹೇಳ್ಸ್ಕೊಳ್ಳಿ, ಅಕ್ಕ ಹೇಳ್ಕೊಡಕ್ಕಂತ ಹೇಳಿ. ಕಷ್ಟ ಯಾರೋ ಟ್ಯೂಷನ್ ಮಾಡ್ತೀನಿ, ನಾವು ಟ್ಯೂಷನ್ ಸೇರ್ಕೊಳ್ಳಿ, ಅದ್ರ ಬಗ್ಗೆ ಕಲೀರಿ. ಅವಾಗ ನೀವ್ ಏನಾಗ್ತೀರಾ, ನೀವು ಅದರಲ್ಲಿ ಪರ್ಫೆಕ್ಟ್ ಆಗ್ತೀರಾ, ಇಂಪ್ಲಿಮೆಂಟ್ ಆಗ್ತೀರಾ. ಅರ್ಥ ಆಯ್ತಲ್ವಾ? ಸೊ ಮಾಡ್ಕೋತೀರಾ? ಏನ್ ಮಾಡ್ಬೇಕು, ಒಂದು ಡ್ರೀಮ್ ಸೆಟ್ ಅನ್ನ ಮಾಡ್ಬೇಕು, ನಾನು ಏನಾಗಬೇಕಂತ. 2ನೇ ಪಾಯಿಂಟು, ಸೊ 5 ಗಂಟೆಗೆ ಎದ್ದೇಳ್ಬೇಕು, ಹ್ಯಾಬಿ ಮಾಡ್ಕೋಬೇಕು, ಓಕೆನಾ? 3ನೇ ಪಾಯಿಂಟು, ಓಕೆ, ಸಬ್ಜೆಕ್ಟ್ ವೈಸ್ ಅನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ನಾನು ಯಾವ್ಯಾವ ಸಬ್ಜೆಕ್ಟ್ ಅನ್ನ ಓದ್ಬೇಕು, ಬೆಳಿಗ್ಗೆ ಎಷ್ಟು ಸಬ್ಜೆಕ್ಟ್ ಓದ್ಬೇಕು, ಸಾಯಂಕಾಲ ಎಷ್ಟು ಸಬ್ಜೆಕ್ಟ್ ಅನ್ನ ಓದ್ಬೇಕು. ಅರ್ಥ ಆಯ್ತಲ್ವಾ? ಈ ಸಬ್ಜೆಕ್ಟ್ ಅನ್ನ ನೀವು ಓಕೆ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಇಲ್ಲಿ ಎಷ್ಟು ಜನ ಇದ್ದೀರಾ ಮಕ್ಕಳು? ಎಷ್ಟು ಜನ ಇದ್ದೀರಾ 7ನೇ ಕ್ಲಾಸ್ ಅಲ್ಲಿ? 7 ಜನ. ಓಕೆ, 7ಕ್ಕೆ 7 ಜನನು ಸುಧಾ ಓಕೆ ವಿನ್ ಆಗ್ಬೋದು, ಪಾಸ್ ಆಗ್ಬೋದು. 100ಕ್ಕೆ 100 ಜನನು ಸುಧಾ ಪಾಸ್ ಆಗ್ಬೋದು. ನಾನು ಹೇಳಿದ್ದ ಪಾಯಿಂಟ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೆ ಆದಲ್ಲಿ. ಯಾವಾಗ ಮಾತಾಡಿ, ಅಳವಡಿಸ್ಕೊಂಡಿದ್ದೆ ಆದಲ್ಲಿ. ಅರ್ಥ ಆಯ್ತಾ? ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಏನೂ ಆಗಲ್ಲ, ಅಳವಡಿಸ್ಕೊಂಡ್ರೆ ನೀವು ಏನ್ ಬೇಕಾದ್ರೂ ಸುಧಾ ಮಾಡ್ಬೋದು. ಓಕೆ, ಮಾಡ್ತೀರಲ್ವಾ? ಮಾಡ್ತೀರಾ? ಓಕೆ, ಜೋರಾಗಿ ಚಪ್ಪಾಳೆ. ಓಕೆ, ಏನಿಲ್ಲ, ಮಾತಾಡಿಯಪ್ಪ. ಇದೇನ್ ಗೊತ್ತಾ, ಇದು ನಿಮ್ಗೆ ಏನಂದ್ರೆ ಕಮ್ಯುನಿಕೇಶನ್ಸ್ ಅಷ್ಟೇ, ಮಾತಾಡ್ಬೇಕು. ನನಗೆ ಈ ತರ ನಿಂತ್ಕೊಂಡ್ರೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಕಲಿಸ್ಬೇಕಂತ ಬಂದಿದ್ದೀನಿ. ನೀವು ಕಮ್ಯುನಿಕೇಟ್ ಮಾಡ್ಬೇಕು. ಅವಾಗ ನಮ್ಗೆ ಭಾಳ ಇನ್ನೊಂದು 2 ಪಾಯಿಂಟ್ ಎಷ್ಟೇ ಹೇಳ್ತೀವಿ. ನೀವು ಕಮ್ಯುನಿಕೇಟ್ ಮಾಡಿಲ್ಲ ಅಂದ್ರೆ 2 ಪಾಯಿಂಟ್ ಕಟ್ಟಿ ಮಾಡಿ ಹೇಳ್ತೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಓಕೆ, ತಾಯಿ ತಂದೆಗೆ ರೆಸ್ಪೆಕ್ಟ್ ಮೀ. ಎಷ್ಟು ಜನ ನಿಮ್ಮ ತಾಯಿ ತಂದೆಗೆ ನೀವು ಹೇಳಿದ ಕೆಲಸನ ಮಾಡ್ತಾ ಇದ್ದೀರಾ? ಎಷ್ಟು ಜನ ಸರ್ ನಮ್ಮ ತಾಯಿ ತಂದೆ ಹೇಳಿ ಎಲ್ಲಾನು ನಾನು ಫಾಲೋ ಮಾಡ್ತೀನಿ, ಎಷ್ಟು ಜನ ಕೈ ಎತ್ತರಪ್ಪ? ಇಷ್ಟು ಜನ ಮಾಡ್ತಾ ಇದ್ದೀರಾ? ಅಬ್ಬಾ ಸರ್, ಏನ್ ಸರ್ ಪೂರ್ತಿ ಸುಡ್ತೈತೆ, ನಾನು ತುಂಬಾ ಖುಷಿ ಆಗುತ್ತೆ. ಸೊ ಮೊದಲು ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ತಾಯಿ ತಂದೆಗೆ ಬೆಲೆ ಕೊಡೋದನ್ನ ಕಲಿ. ಯಾಕೆ ತಾಯಿ ತಂದೆ ಬೆಲೆ ಕೊಡ್ಬೇಕು ಗೊತ್ತಿದ್ಯಾ? ತಾಯಿ ತಂದೆ ಯಾಕೆ ಬೆಲೆ ಕೊಡ್ಬೇಕು? ಸೊ 3 ಪಾಯಿಂಟ್ ಅನ್ನ ಹೇಳ್ತೀನಿ. ಮೊದಲನೇ ಪಾಯಿಂಟ್ ಏನಂದ್ರೆ